ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಿನ್ನೆ ನಾನು ಲಾ ಆಫ್ ಅಟ್ರಾಕ್ಷನಿನ 55x5 ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತು ಅದಕ್ಕಿಂತ ಪವರ್ಫುಲ್ ಆಗಿರೋ 369 ಅನ್ನುವ ಒಂದು ಒಳ್ಳೆ ಲಾ ಆಫ್ ಅಟ್ರಾಕ್ಷನಿನ ಮ್ಯಾನಿಫೆಸ್ಟೇಷನ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವುದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೇನೆ ಗೆಳೆಯರೆ. ಹೌದು, ಈ 369 ಅಂದರೆ ಏನು, ಇದನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು, ಇದರ ವಿಧಾನಗಳೇನು, ಎಷ್ಟೊತ್ತಿಗೆ ಮಾಡಬೇಕು, ಇದನ್ನು ಎಷ್ಟು ಸತಿ ಬರಿಬೇಕು, ಏನು ಬರಿಬೇಕು, ಹಾಗೆ ಇದನ್ನು ಬರೆದ್ಬಿಟ್ಟು ನಾವು 2 ದಿನ ಬರಿಬೇಕಾ, 4 ದಿನ ಬರಿಬೇಕಾ, 20 ದಿನ ಬರಿಬೇಕಾ, ಇದೆಲ್ಲ ನಿಮಗೆ ಒಂದು ಡೌಟ್ ಇರುತ್ತೆ. ಇದನ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ, ಆಯಿತಾ? ಅದಕ್ಕಿಂತ ಮುಂಚೆ ಈ 369 ಅಂತ ಹೇಳಿದ್ರೆ ಏನು, ಇದನ್ನು ಫಿಸಿಕ್ಸ್ ರೀತಿಯಲ್ಲಿ ಇದನ್ನು ಆ್ಯಕ್ಚುಲಿ ಪ್ರೂವ್ ಮಾಡಿದ್ದಾರೆ. ಆದರೆ ನನಗೆ ಅಷ್ಟೊಂದೆಲ್ಲ ಡೆಪ್ತ್ ಬೇಡ, ಯಾಕೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ತಲೆ ತಿನ್ನೋವಂಥ ಬೇಡ. ಸೊ ವಿಡಿಯೋನ ಆದಷ್ಟು ಸಹ ಚಿಕ್ಕದಾಗಿ ಚೊಕ್ಕದಾಗಿ ಮಾಡೋಣ ಅಂತ ಹೇಳಿ ಅಷ್ಟೇನೆ. ಸೊ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬಟ್ ಆದರೂ ಗೊತ್ತಿಲ್ಲದೆ ಇರೋವಂಥವ್ರಿಗೆ ನಾನು ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಇದು ಏನು 369 ಅಂತ ಹೇಳಿದ್ರೆ ನೋಡಿ, ಇದು ಬಂದ್ಬಿಟ್ಟು 369. ಇದನ್ನು ನೀವು ಯಾವ ರೀತಿಯಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಹಂಗಂತ 369 ಬರಿಬೇಕಂತ ಅಲ್ಲ, 3 ಸಲ ನಾವು ಒಂದು ವಿಷನ್ನು ಬರಿಬೇಕು. ಹೌದು ಮೇಡಮ್, ನೀವೀಗ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ನಮಗೆ ಒಂದಲ್ಲ 2-3 ವಿಷ್ ಇರುತ್ತೆ, ನಾವು ಒಂದೇ ಸಲ ಬರೀಲಿಕ್ಕಾಗತ್ತಾ ಅಂತ ಹೇಳಿ. ನೋಡಿ, ಆ ತಪ್ಪನ್ನು ಮಾಡಬೇಡಿ. ಅದ್ರ ಜೊತೆಗೆ ನಾನು ಇನ್ನೊಂದನ್ನು ನಾನು ನಿಮಗೆ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನೀವು ಅದನ್ನು ನಂಬಬೇಕು. ನಿಮ್ಮ ಮೇಲೆ ನಿಮಗೆ ದೃಢತೆ ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಹಾಗೆ ಯೂನಿವರ್ಸ್, ವಿಶ್ವದ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇದ್ದರೆ ಮಾತ್ರ ನೀವು ಈ ಒಂದು ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ದಯವಿಟ್ಟು ಮಾಡಿ ಟೈಮ್ ವೇಸ್ಟ್ನ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದನ್ನು 369 ಏನಿದೆ, ಈ ಮ್ಯಾನಿಫೆಸ್ಟೇಷನ್ನ ನೀವು ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 369 ಅನ್ನೋ ಮ್ಯಾನಿಫೆಸ್ಟೇಷನ್ನ ನೀವು 21 ದಿನ ಮಾಡಬೇಕು. ಅದು ಆಗಲಿಲ್ಲ ಅಂತ ಹೇಳಿದ್ರೆ 33 ದಿನದ ತನಕ ಮಾಡಬೇಕು. ಅದು ಆಗಿಲ್ಲ ಅಂತ ಹೇಳಿದ್ರೆ 45 ದಿನದ ಕಾಲ ನೀವು ಬರಿಬೇಕಾಗತ್ತೆ. ಎಷ್ಟು ಸಲ ಬರಿಬೇಕು, ಎಷ್ಟೆಷ್ಟು ಸತಿ ಬರಿಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೇಡಮ್, ನಾವು ಯಾವುದ್ರಲ್ಲಿ ಬರಿಬೇಕು, ಯಾವುದೋ ಒಂದು ಶೀಟಲ್ಲಿ ಬರೆದ್ರೆ ಆಗುತ್ತಾ, ಅಥವಾ ನಾವು ಮೊಬೈಲಲ್ಲೇ ಟೈಪ್ ಮಾಡಿಕೊಂಡ್ರೆ ಆಗುತ್ತಾ, ಲ್ಯಾಪ್ಟಾಪಲ್ಲೇ ಟೈಪ್ ಮಾಡಿಕೊಂಡ್ರೆ ಆಗುತ್ತಾ ಅಂತ ನೀವು ಕೇಳಿದ್ರೆ, ಇಲ್ಲ ಗೆಳೆಯರೆ, ಅದು ಯಾವುದೂ ಆಗೋದಿಲ್ಲ. ನೀವು ಮೊಬೈಲಲ್ಲಿ ಟೈಪ್ ಮಾಡೋದಾಗಲಿ ಅಥವಾ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡೋದಾಗಲಿ, ಇದು ಯಾವುದೂ ಬೇಡ. ನಿಮ್ಮ ಏನಂತಾರೆ ಅಂಗಗಳು ಎಲ್ಲ ನಿಮ್ಮ 5 ಬೆರಳಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಈ 5 ಬೆರಳಲ್ಲಿ ಇಟ್ಕೊಂಡು, ಪೆನ್ನನ್ನು ಇಟ್ಕೊಂಡು ನೀವು ಬರೆದಿದ್ದನ್ನು ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಇಮಿಡಿಯೇಟ್ ಹೋಗುತ್ತೆ. ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ನೀವು ಕೊಡ್ತೀರೋ ಅದೇ ನಿಮಗೆ ಮ್ಯಾನಿಫೆಸ್ಟೇಷನ್. ನೀವು ಏನು ನಂಬಿಟ್ಟು ನೀವು ಆಗತ್ತೆ ಅಂತ ಹೇಳಿ ಬರೀತೀರೋ, ಯಾವಾಗಲೂ ಪಾಸಿಟಿವ್ನೇ ಬರೀಬೇಕು. ಆಗಬೇಕು, ನನಗೆ ದೇವ್ರ ಹತ್ರ ಕೇಳ್ಕೊತಿರಲ್ಲ, ಅಪ್ಪ ದೇವರೇ ನನಗೆ ಇವತ್ತೆಲ್ಲ ಆಗಬೇಕಪ್ಪ, ನಾನು ಅಲ್ಲಿ ಹೋಗ್ತಾ ಇದ್ದೀನಪ್ಪ, ನನಗಾಗಬೇಕು, ಆ ಥರ ಅಲ್ಲ. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಆಗೋಗಿದೆ ಅನ್ನೋ ಒಂದು ವಿಜುವಲೈಸೇಷನ್ನ ನೀವು ಮಾಡ್ಕೋಬೇಕು. ಈಗ ನೀವೊಂದು ಉದಾಹರಣೆಗೆ, ಇವಾಗ ನೀವು ಒಂದು ಬೈಕ್ನ ತೊಗೋಬೇಕು ಅಂತ ಅಂದ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಇನ್ನೊಂದು ತಿಂಗಳಲ್ಲಿ ಬೈಕ್ನ ತೊಗೋಬೇಕು ಅಲ್ವಾ. ಅದನ್ನು ನೀವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ಬೈಕ್ನ ತೊಗೊಂಡಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ಇವಾಗ ನೀವು ಆಲ್ರೆಡಿ ಒಂದು ಬೈಕು ನಿಮಗೆ ಬಂದಿದೆ, ನೀವು ಅದನ್ನು ಓಡಿಸ್ತಾ ಇದ್ದೀರಾ. ಸೊ ನಿಮಗೆ ಅದರ ತುಂಬ ಖುಷಿ ಇದೆ. ಆ ಥರ ನೀವು ವಿಜುವಲೈಸೇಷನ್ನ ಮಾಡಿಕೊಂಡು ನೀವು ಆ ಒಂದು ಡೈರಿಯಲ್ಲಿ ಬರಿಬೇಕಾಗತ್ತೆ, ಆಯಿತಾ. ಎಲ್ಲೋ ಒಂದು ಪೇಪರಲ್ಲಿ ಬರೆದು ಬಿಸಾಕೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಇದನ್ನು ನೀವು, ಯಾಕಂದರೆ ವಿಶ್ವ ನಿಮಗೆ ಅಷ್ಟೊಂದು, ಯೂನಿವರ್ಸ್ ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ಬಿಟ್ಟು ನಿಮಗೇನೋ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಅದಕ್ಕೆ ಅಷ್ಟೇ ರೆಸ್ಪೆಕ್ಟ್ನ ಕೊಡಬೇಕಾಗತ್ತೆ. ಅಷ್ಟೇ ನೀವು ನಂಬಿಕೆ ಇಟ್ಟಿದ್ರೆ ಮಾತ್ರ ಅದೊಂದು ನೀವು ಸಫಲತೆನ ಕಾಣ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಅದರಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಮಗೆ ಈಗ ಒಂದು ತಿಂಗಳಲ್ಲಿ ನನಗೆ ಇವಾಗ 1 ಲಕ್ಷ ಬೇಕು ಅಂತ ಹೇಳಿ ನೀವು ಅಂದ್ಕೊಂಡ್ರೆ, ನೀವು ನಿನ್ನೆ ನಾನು ಹೇಳ್ದಾಗೇ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ 1 lakh rupees ಇನ್ ದಿಸ್ ಮಂತ್
ಅಂತ ಹೇಳಿ ನೀವು ಅದನ್ನು ಬರಿಬೇಕಾಗತ್ತೆ. ಯಾವ ರೀತಿಯಲ್ಲಿ ಬರಿಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ, 3, 6, 9 ಅಲ್ವಾ, 3 ಸತಿ ಅಂದರೆ 3 ಥರ ಡಿವೈಡ್ ಮಾಡ್ಕೋಬೇಕು. ಬೆಳಿಗ್ಗೆನೇ ಎದ್ಬಿಟ್ಟು 3 ಸಲ ನೀವು ಒಂದು ಡೈರಿಯಲ್ಲಿ ಬರಿಬೇಕು. ಆಯಿತಾ. ನಿಮ್ಮ ಹತ್ರ ಯಾವುದೇ ಡೈರಿ ಇದ್ರೂ ಪರವಾಗಿಲ್ಲ, ಬ್ಲ್ಯಾಕ್ ಇಂಕ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಯೆಲ್ಲೋ ಪೇಜಸ್ ಇತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು. ಸೊ ಯೆಲ್ಲೋ ಪೇಜ್ ನೋಟ್ಬುಕ್ ಅಥವಾ ಡೈರಿ ಏನಾದರೂ ತೊಗೊಳ್ಳಿ, ಅಥವಾ ನಿಮ್ಮ ಹತ್ರ ಯಾವ್ದು ಬುಕ್ ಇದೆಯೋ ಅದರಲ್ಲೇ ಬರೀರಿ. ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ 3 ಸಲ ಬರಿಬೇಕು. ಬೆಳಗ್ಗೆ ಎದ್ಮೇಲೆ ನಿಮ್ಮ ಮೂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಸೊ ಏನೋ ಒಂದು ಅರ್ಜೆಂಟಲ್ಲಿ ಏನೋ ಯೋಚನೆ ಮಾಡ್ಕೊತ ಬರೆಯೋದಲ್ಲ ಗೆಳೆಯರೆ, ಬರೆಯೋದು 3 ಸಲ ಬರೀಬೇಕು. ಬೆಳಿಗ್ಗೆ 3 ಸಲ ಬರೀಬೇಕು. ಏನಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ವಿಶ್ ಮಾಡ್ಕೊಂಡಿರ್ತೀರೋ ಅದು ನೀವು ಆಲ್ರೆಡಿ ನಿಮಗೆ ಸಿಕ್ಕಿದೆ, ನನಗೆ ಆಲ್ರೆಡಿ ನೀವು ಕೊಟ್ಟಿದ್ದೀರಾ, ನನಗೆ ತುಂಬ ಖುಷಿ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಆಲ್ರೆಡಿ ಇಂಥ ವಸ್ತು ಸಿಕ್ಕಿದೆ, ನನಗೆ ಇಷ್ಟು ಆಲ್ರೆಡಿ ನಂಗೆ ಸಿಕ್ಕಿದೆ, ನಾನು ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಜೀವನದಲ್ಲಿ ಇಷ್ಟು ದುಡ್ಡು ಬಂದಿದೆ, ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿಬಿಟ್ಟು ನೀವು ಅಂದ್ಕೊಂಡಿರ್ತೀರೋ ಅದನ್ನು ನೀವು 3 ಸರಿ ಮಾತ್ರ ಬರಿಬೇಕು. 3 ಸರಿ ಬೆಳಿಗ್ಗೆ ಮಾತ್ರ ಬರಿಬೇಕು. ಹಾಗೆ ಮಧ್ಯಾಹ್ನ 3 ಟೈಮ್ಸ್ ಬೆಳಿಗ್ಗೆ ಆಯಿತು, ಇವಾಗ 6. ಸೊ ಮಧ್ಯಾಹ್ನ ಬಂದುಬಿಟ್ಟು ನೀವೆಲ್ಲೋ ಹೊರಗಡೆ ಇದ್ರೂ ಪರವಾಗಿಲ್ಲ, ನಿಮ್ಮ ಲಂಚ್ ಅವರಲ್ಲಿರುತ್ತೆ, ನೀವು ಡೈರಿನ ಕ್ಯಾರಿ ಮಾಡಿ. ಸೊ ಮನೇಲಿದ್ದರೆ ವೆಲ್ ಆ್ಯಂಡ್ ಗುಡ್, ಬಟ್ ಆದರೆ ನೀವು ಹೊರಗಡೆ ಏನಾದರೂ ಇದ್ದರೆ ಅಂತ ಹೇಳಿದ್ರೆ ಬರೀಲೇಬೇಕು ಇದನ್ನು. ಮತ್ತು ನೀವೇನು ಬೆಳಗ್ಗೆ 3 ಸತಿ ಏನು ಬರೆದಿರ್ತೀರೋ ಅದೇ ವರ್ಡು, ಅದೇ ಥರನೇ ಅಕ್ಷರ, ಏನೂ ಚೇಂಜಸ್ ಆಗಬಾರ್ದು. ಅದೇ ಥರನೇ ಮತ್ತೆ ನೀವು ಮತ್ತು ಬೆಳಗ್ಗೆ ಒಂದು ವಿಶ್ ಮಾಡಿ, ಮಧ್ಯಾಹ್ನ ಒಂದು ವಿಶ್ ಮಾಡೋಗಿಲ್ಲ, ಆಯಿತಾ. ಬೆಳಗ್ಗೆ ಏನು ವಿಶ್ ಮಾಡ್ಕೊಂಡಿರ್ತೀರೋ ಅದೇ ವಿಷನ್ನ ನೀವು ಮಧ್ಯಾಹ್ನನೂ ಸಹ 6 ಬಾರಿ ಬರಿಬೇಕು. 6 ಬಾರಿ ಬರಿಬೇಕು. ಹಾಗೆ ನೀವು ರಾತ್ರಿ ಅಂದರೆ 3, 6, 9 ಆಯಿತಾ, 3 ಟೈಮ್ಸ್ ಬೆಳಿಗ್ಗೆ ಬರಿಬೇಕು, 6 ಟೈಮ್ಸ್ ಮಧ್ಯಾಹ್ನ ಬರಿಬೇಕು, 9 ಟೈಮ್ಸ್ ನೈಟ್ ಬರಿಬೇಕು. ಆಯಿತಾ. ರಾತ್ರಿ ನೀವು ಎಲ್ಲ ಊಟ ಮಾಡಿ ಮಲಗೋಬೇಕಾದ್ರೆ ಬರೀರಿ. 7 ಗಂಟೆಗೆ ಬರದೆ 8 ಗಂಟೆಗೆ ಬರದೆ ಅಂತ ಹೇಳಿ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ನೀವು ಕಾನ್ಸಂಟ್ರೇಟ್ ಮಾಡಿ ಬರೆಯೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ನಿಮ್ಮ ಒತ್ತಡದಿಂದ. ಅಥವಾ ನೀವು ಬೇಗನೆ ಮಲ್ಕೊತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಅಥವಾ ನೀವು ಲೇಟಾಗಿ ಮಲ್ಕೊತೀನಿ ಅನ್ನೋದಿದ್ದರೆ ನೀವು ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ನೀವು ಆರಾಮಾಗಿ 1-2 ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು ಡೈರಿ ತೊಗೊಂಡು ಮತ್ತೆ ಅದನ್ನು 9 ಸರಿ ಬೆಳಿಗ್ಗೆ ಏನು ಬರೆದಿರ್ತೀರ, ಮಧ್ಯಾಹ್ನ ಅದನ್ನೇ ಬರೆದಿರ್ತೀರ, ಅದನ್ನೇ ಮತ್ತೆ ರಾತ್ರಿ ಸೇಮ್ ವರ್ಡ್ಸ್ ಸೇಮ್ ವಿಷ್ನ ನೀವು ಮತ್ತೆ ಬರಿಬೇಕು. ಮತ್ತೆ 9 ಸಲ ಬರಿಬೇಕು. ಬೆಳಿಗ್ಗೆ 3 ಸತಿ, ಮಧ್ಯಾಹ್ನ 6 ಸತಿ, ರಾತ್ರಿ 9 ಸಲ ಅದೇ ವಿಷನ್ನ ಬರೆದ್ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಬರೆಯಬೇಕಾದ್ರೆ ವಿಜುವಲೈಸೇಷನ್ ಮಾಡ್ಕೋಬೇಕು. ನಿಮಗೆ ಏನು ಸಿಗ್ತಾ ಇದೆ, ಏನು ನೀವು ಬರಿತಾ ಇದ್ದೀರೋ ನಿಮಗೆ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಅದನ್ನು ಫೀಲ್ ಮಾಡಿಬಿಟ್ಟು ಖುಷಿ ಪಡಬೇಕು. ನೀವು ಖುಷಿಯಿಂದ ನೀವು ಅದನ್ನು ಫೀಲ್ ಮಾಡಿಬಿಟ್ಟು ಮಲ್ಕೊಂಡ್ರೆ ನಿಮ್ಮ ಕನಸಲ್ಲೂ ಸಹ ಅದೇ ವಿಜುವಲೈಸೇಷನ್ ಬರುತ್ತೆ. ಆಗ ನೀವು ಮಾಡಿರೋ ಅಂಥದ್ದು ನಿಮಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ, ಸರಿನಾ. ಸೊ ಯಾಕೆ ನಾನು ಪದೇ ಹೇಳ್ತಾ ಇದ್ದೀನಿ 3 ಸಲ 6 ಸಲ 9 ಸಲ ಅಂತ, ಮತ್ತೆ ನೀವೆಲ್ಲ ಹೇಳಿದ್ಮೇಲೆ ಮತ್ತೆ ಕಮೆಂಟ್ ಮಾಡಿ ಕೇಳ್ತೀರಾ ಅಥವಾ ನನಗೆ ಕಾಲ್ ಮಾಡಿ ಕೇಳ್ತೀರಾ. ಸೊ ಹಾಗಾಗಿ ನಾನು ನಿಮಗೆ ಪದೇ ಈ ಒಂದು ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ ಗೆಳೆಯರೆ, ಸರಿನಾ. ಹಾಗೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ರೆ 21 ದಿನ ಮಾಡಬೇಕು ನೀವು. ಹೌದು, 21 ದಿನಗಳ ಕಾಲ ನೀವು ಈ ಒಂದು ವಿಷ್ನ ಮಾಡಬೇಕು. ಮೇಡಮ್ ನೆಕ್ಸ್ಟ್ ಇನ್ನೊಂದು ಕೇಳ್ತೀರಾ, ಮೇಡಮ್ ನಾನೀಗ 3 ದಿನ ಬರೆದೆ ಅಥವಾ 5 ದಿನ ಬರೆದೆ, 1 ದಿನ ಬರೀಲಿಕ್ಕಾಗಲಿಲ್ಲ ನನಗೆ, ಮತ್ತೆ ನಾನು ಕಂಟಿನ್ಯೂ ಮಾಡ್ಬೋದಾ? ಇಲ್ಲ, ಅದು ಆ ಥರ ಆಗೋದಿಲ್ಲ. ನೀವು 3 ದಿನ ಬಿಟ್ಟು 1 ದಿನ ಗ್ಯಾಪ್ ಕೊಟ್ರು ಮತ್ತೆ ನೀವು ಅಲ್ಲಿಂದ 21 ದಿನನೇ ಬರೀಬೇಕೇ ಹೊರತು ನೀವು ಮತ್ತೆ 3 ದಿನನೂ ಕೌಂಟ್ ಮಾಡ್ಕೊಂಡು ಬರೆಯೋಗಿಲ್ಲ, ಆಯಿತಾ. ಸೊ ಇವತ್ತು ನೀವು ಏನು ಕಂಟಿನ್ಯೂಷನ್ ನೀವು ಮಾಡ್ತಿರೋ ಅದನ್ನು ನೀವು ದೃಢತೆಯಿಂದ ಮಾಡಬೇಕು. 1 ದಿನ ಬಿಟ್ಟರು ಮತ್ತೆ ನೀವು 21 ದಿನದಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು, ಸರಿನಾ. ಹಾಗೆ ನಿಮಗೆ 21 ದಿನದಲ್ಲಿ ಆಗಲಿಲ್ಲ, ನಾನು ಅಂದ್ಕೊಂಡಿರೋ ವಿಷಯ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ 33 ದಿನಗಳ ಕಾಲ ಮತ್ತೆ ಬರೀತಾ ಹೋಗಬೇಕು. 33 ದಿನದ ತನಕನೂ ಬರೀದೂ ನಿಮಗೆ ಆಗಲಿಲ್ಲ, 33 ದಿನ ತನಕನೂ ನೀವು ಕಾದ್ರಿ, ಅದು ನಿಮಗೆ ವಿಶ್ ಆಗಲಿಲ್ಲ ಅಂತ ಹೇಳಿದ್ರೆ 45 ದಿನಗಳ ಕಾಲ ಮತ್ತೆ ನೀವು ಅದನ್ನು ಕಂಟಿನ್ಯೂಟಿ ಮಾಡಬೇಕಾಗತ್ತೆ, ಆಯಿತಾ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ನಿಮ್ಮ ಕರ್ಮ ಫಲ ಇನ್ನೂ ಕಳೆದಿರಲ್ಲ ಅಂತ ಹೇಳಿ ದಯವಿಟ್ಟು ಡೈಲಿ ಮ್ಯಾನಿಫೆಸ್ಟೇಷನ್ ಮಾಡಿ. ಹಾಗೆಯೇ ಮತ್ತೊಂದು ಸಲ ಮತ್ತೆ ರಿಪಿಟೇಷನ್ಸ್ ಇದನ್ನೇ ಮಾಡಿ, ಓಕೆನಾ. ಆಮೇಲೆ ಮೇಡಮ್ ನಮಗೆ ಒಂದೊಂದೇ ಇರಲ್ಲ ವಿಶು, 2-3 ಇರುತ್ತೆ, ಅವಾಗ ಏನು ಮಾಡಬೇಕು? ಒಂದೇ ಸಲ ನನಗೆ 2-3
ಬರಿಬೋದಾ ಅಂತ ನೀವು ಕೇಳಿದ್ರೆ, ಇಲ್ಲ ಗೆಳೆಯರೆ, ಆ ಥರ ಮಾಡಿಬಿಡಿ. ಒಂದೇ ದಿನಕ್ಕೆ ನೀವು 2 ವಿಶ್ನ ಬರಿಬೋದು, ಆದರೆ ಅಟ್ ಅ ಟೈಮ್ ಬರೆಯೋ ಆಗಿಲ್ಲ. ನೀವು ಒಂದು ಸಲ ಇವಾಗ ಬೆಳಿಗ್ಗೆನೇ ಫಾರ್ ಎಕ್ಸಾಂಪಲ್ 7 ಗಂಟೆಗೆ ಒಂದು ವಿಶ್ ಬರೆದ್ರಿ ಅಂತ ಹೇಳಿದ್ರೆ, ಅಲ್ಲಿಂದ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಟ್ಟು ಇನ್ನೊಂದು ವಿಶನ್ನು ಅದೇ ರೀತಿನೇ ಇದೇ ಥರನೇ 21 ಡೇಸ್ನ ನೀವು ಫಾಲೋ ಮಾಡ್ಕೊಂಡು ಬರಿಬೇಕು. ಅದಕ್ಕಿಂತ ಜಾಸ್ತಿ ನೀವು ವಿಶ್ನ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಯೂನಿವರ್ಸು ನಿಮ್ಮ ಒನ್ ವಿಶ್ ಬಗ್ಗೆ ವರ್ಕ್ ಮಾಡ್ತಾ ಇರತ್ತೆ. ನೀವು ಪದೇ 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 ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಕೇಳಿದ್ರೆ ಎಲ್ಲದೂ ಆಗೋದೇ ಇಲ್ಲ. ಹಾಗಾಗಿ ನೀವು ಏನು ಬೇಕು, ನೀವು ಇಷ್ಟೊಂದು ಕಷ್ಟಪಟ್ಟೆ ಮಾಡ್ತೀರಾ ಅಂತ ಅಂದಮೇಲೆ ನೀವು ಒಂದು ಸ್ಟ್ರಾಂಗ್ ಆಗಿರೋ ವಿಷಯನೇ ಮಾಡ್ಕೊಳ್ಳಿ. ಹಂಗಂತ ಹೇಳಿ ನೋಡಿ, ಅದಕ್ಕೊಂದು ಅರ್ಥ ಇರಬೇಕು. ನೀವು ಏನೇ ಅಂದ್ಕೊಂಡ್ರು, ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದಕ್ಕೊಂದು ಮೀನಿಂಗ್ಫುಲ್ ಆಗಿರಬೇಕು. ಇವಾಗ ನೋಡಿ, ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ ಆಯಿತಾ, ಅಥವಾ ಪ್ರೆಗ್ನೆಂಟ್ ಆಗಿರಲ್ಲ, ಒಂದು ಮಗು ಬೇಕು ಅಂತ ಇರುತ್ತೆ. ನೀವೇನಂತ ಕೇಳ್ಕೊಬೋದು, ನನಗೆ ಆಲ್ರೆಡಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ಕೇಳ್ಕೊಬೋದು ಅಲ್ವಾ. ಆದರೆ ನಾನು ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ನನ್ನ ಮಗುನೂ 1 ತಿಂಗಳಲ್ಲೇ ಮಾಡ್ಕೊಂಡಿದ್ದೀನಿ, ಬಂದುಬಿಡ್ತು, ನಂಗೆ ಹುಟ್ಬಿಡ್ತು ಅಂತ ಹೇಳಿದ್ರೆ ಅದಾಗತ್ತಾ? ಅದಾಗೋ ಅಂಥದ್ದಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಬೇಕಾದ್ರೆ ದಯವಿಟ್ಟು ನೀವು ಒಂದು ಆಗುತ್ತೆ ಅನ್ನುವ ಒಂದು ನಿರ್ಧಾರ, ಆಗುತ್ತೆ ಅನ್ನೋ ನಂಬಿಕೆ ನೀವು ಇಟ್ಕೊಂಡು ನೀವು ಮಾಡಬೇಕು. ಹುಚ್ಚಿಸ್ರ ಥರ ಆಗದೆ ಇರೋವಂಥದ್ದು, ಯಾಕಂದರೆ ಅದೆಲ್ಲ ಯೂನಿವರ್ಸ್ ಒಂದು ಆಲ್ರೆಡಿ ಮಾಡಿರೋವಂಥದ್ದು. ಏನು ನಿಮ್ಗೆ 9 ತಿಂಗಳ ತನಕ ಆಗಲೇಬೇಕು ಟೈಮು, ಅಥವಾ 7 ತಿಂಗಳು ಅಲ್ವಾ, ಅದಕ್ಕಿಂತ ಮುಂಚೆ ಆಗೋಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಅದಕ್ಕೆಲ್ಲ ಸ್ವಲ್ಪ ತೊಂದರೆಗಳಿದ್ದೇ ಇರುತ್ತೆ. ಹಾಗಾಗಿ ಏನು ವಿಶ್ವಕ್ಕೆ ಏನಾಗುತ್ತೋ ಅದನ್ನು ಮಾತ್ರ ನೀವು ಕೇಳೋವಂಥದ್ದು. ಅಂಥ ಆಗದೆ ಇರೋವಂಥ ಹುಚ್ಚತನಗಳನ್ನೆಲ್ಲ ಕೇಳಿದ್ರೆ ಏನೂ ಆಗೋದಿಲ್ಲ, ಸರಿನಾ? ಸೊ ಹಾಗಾಗಿ ನೀವೇನು ಕೇಳ್ತಿರೋ, ಏನು ಇದು ಮಾಡ್ತಿರೋ ಅದು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೇಳಬೇಕು. ಆಗ ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ 2 ವಿಷ್ಗಿಂತ ಜಾಸ್ತಿ ನೀವು ವಿಷ್ನ ಕೇಳುವಾಗಿಲ್ಲ, ಕೇಳಿದ್ರೂ ಅದು ಆಗೋದಿಲ್ಲ. ಸೊ ಹಾಗಾಗಿ ತುಂಬ ಕನ್ಫ್ಯೂಷನ್ ಬೇಡ. 1 ಅಥವಾ 2 ವಿಶ್ ಅಷ್ಟೇ ಇರುತ್ತೆ, ಸರಿನಾ? ಆಮೇಲೆ ಇನ್ನೊಂದು ನೀವು ಕೇಳ್ಬೋದು, ಮೇಡಮ್ ನಾವು ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡೋಬೇಕಾದ್ರೆ ಹೆಣ್ಮಕ್ಳು ಇದನ್ನು ಕೇಳ್ತಾರೆ, ಮೇಡಮ್ ನಾವು ಪೀರಿಯಡ್ಸ್ ಆಗಿರ್ತೀವಿ, ಆ ಟೈಮಲ್ಲೂ ಸಹ ನಾವು ಇದನ್ನು ಬರಿಬೋದಾ? ನೀವು ಹೇಳಿದ್ರೆ ಕಂಟಿನ್ಯೂಷನ್ ಆಗಿ 21 ದಿನಗಳ ಕಾಲ ಬರಿಬೇಕು. ಆದರೆ ಮಧ್ಯದಲ್ಲಿ ನಮಗೇನಾದರೂ ಪೀರಿಯಡ್ಸ್ ಆಯಿತು, ಇವಾಗ ಜನರಲಿ ಆಗಿ ಒಂದು ನಂಬಿಕೆ ಇರುತ್ತೆ, ನಾವು 5 ದಿನ ತನಕ ಅಥವಾ 3 ದಿನ ತನಕ ನಾವು ಪೂಜೆ ಮಾಡಲ್ಲ ಅಂತ ಹೇಳಿ ಒಂದಿರುತ್ತೆ, ನಾವೇನೂ ಪ್ರೇಯರ್ ಮಾಡಲ್ಲ ಅನ್ನೋದೊಂದಿರುತ್ತೆ. ಸೊ ಹಾಗಾಗಿ ಆದರೆ ಈ ಮೂಢನಂಬಿಕೆ ಮ್ಯಾನಿಫೆಸ್ಟೇಷನಲ್ಲಿ ಬೇಡ. ಇನ್ನೂ ನೀವು ಆ ಟೈಮಲ್ಲಿ ಆ್ಯಕ್ಚುಲಿ ನೋಡಿ, ನೀವು ಏನು ಅಂದ್ಕೊತೀರೋ ಅದೆಲ್ಲ ಇನ್ನೂ ಬೇಗನೆ ಆಗುವಂಥ ಟೈಮ್ ಅದೆಲ್ಲ, ಸರಿನಾ? ಆ ಟೈಮು, ಅಥವಾ ನೀವು ಪ್ರೆಗ್ನೆಂಟ್ ಆಗಿರ್ತೀರಲ್ವ ಆ ಟೈಮು, ಆ ಟೈಮಲ್ಲೆಲ್ಲ ನೀವು ಮ್ಯಾನಿಫೆಸ್ಟೇಷನ್ ಏನು ಮಾಡ್ಕೊತೀರೋ ಆ ಟೈಮಲ್ಲೆಲ್ಲ ಇನ್ನೂ ಬೇಗನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಸರಿನಾ? ಸೊ ಹಾಗಾಗಿ ಯಾವುದೇ ಥರ ಎಸಿಟೇಷನ್ ಬೇಡ. ನೀವು ಪೀರಿಯಡ್ಸ್ ಆಗಿದ್ರೂ ಪರವಾಗಿಲ್ಲ, ಮಾಡಿ, ಆಗುತ್ತೆ. ಆಮೇಲೆ ನಾನ್ ವೆಜ್ ತಿನ್ಬೋದಾ ಅಂತಲೂ ಕೇಳ್ತೀರ. ನೋಡಿ, ನಾನ್ ವೆಜ್ಜನ್ನು ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಅಂದರೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರಾಣಿನ ನೀವೇ ಕೊಲ್ಲಿ ಅಥವಾ ಯಾರೇ ಆಗಲಿ, ಅದಕ್ಕೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಬಟ್ ಆದರೆ ನಿಮಗೆ ಬಿಟ್ಟಿರೋ ಅಂಥದ್ದು ಅದು ನಾನೇನು ಹೇಳಲಿಕ್ಕಾಗೋದಿಲ್ಲ. ಬಟ್ ತಿನ್ನಬಾರ್ದು, ತಿಂದ್ಬಿಟ್ಟು ಬರೀಬಾರ್ದು ಅಂತ ಏನೂ ಇಲ್ಲ, ಅದು ನಿಮಗೆ ಬಿಟ್ಟಿರೋವಂಥದ್ದು. ಬಟ್ ತಿಂದಲೇ ಬರೆದ್ರೆ ತುಂಬಾ ಬೇಗನೆ ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರಾಣಿ ಹತ್ಯೆ ಮಹಾಪಾಪ ಅಂತ ಏನು ಹೇಳ್ತಿರೋ ಅದು ನಿಜವಾಗ್ಲೂ ಹೌದು. ಅದೆಲ್ಲದೂ ಸಹ ನಿಮಗೆ ಕರ್ಮಫಲಕ್ಕೆ ಬಂದು ಸೇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡಿ. ಹಾಗೆ ವೀಕ್ಷಕರೇ, ಇನ್ನೊಂದು, ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಬೇಕಾದ್ರೆ ನೋಡಿ, ನೀವು ಯಾವಾಗ್ಲೂ ನಿಮಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಬೇಕೆ ಹೊರತು, ಅಥವಾ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತಲೇ ನಿಮಗೆ ಏನಾದರೂ ಒಂದು ಅಮೌಂಟ್ ಬೇಕಾಗಿರ್ಬೋದು, ಒಂದು ಕೆಲಸದ ವಿಷಯ ಇರ್ಬೋದು, ಆ ಥರ ನೀವು ಕೇಳ್ಕೊಂಡ್ರೆ ನಿಜವಾಗ್ಲೂ ಸಫಲತೆನ ಕಾಣ್ತೀರಾ. ಅದೇ ನೀವು ನೆಗೆಟಿವ್ ಆಗಿ ನೀವು ಅವ್ರಿಗೆ ತೊಂದರೆ ಆಗಬೇಕು, ಇವ್ರಿಗೆ ತೊಂದರೆ ಆಗಬೇಕು, ಅವ್ರಿಗೆ ಹಂಗಾಗಬೇಕು, ದಯವಿಟ್ಟು ಆ ಥರ ಕೇಳ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಕರ್ಮಫಲಗಳೆಲ್ಲ ನಿಮಗೆ ರಿಟರ್ನ್ ಹೊಡೆಯುತ್ತೆ. ಸೊ ಅದೆಲ್ಲ ಯಾವುದೂ ಸಹ ವರ್ಕ್ ಆಗೋದಿಲ್ಲ. ದಯವಿಟ್ಟು ಹಾಗೆ ನೀವು ಯೋಚನೆ ಮಾಡ್ತಿರೋ ಅದೇ ನಿಮಗೆ ಬರುತ್ತೆ. ಹಾಗಾಗಿ ಯಾರಿಗೂ ಸಹ ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಯೋಚನೆ ಮಾಡಬೇಡಿ. ಹಾಗೆ ಯಾವತ್ತೂ ನೀವು ಒಂದು ಜೇನು ಹುಳ ಥರ ಆಗಬೇಕೇ ಹೊರತು ನೊಣ ಆಗಬಾರ್ದಂತೆ. ನೊಣ ಹೇಗೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕಸದಲ್ಲಿ, ಎಲ್ಲ ತಿಪ್ಪೆಯಲ್ಲೆಲ್ಲ ಕುತ್ಕೊಂಡು ಎದ್ದು ಬರುತ್ತೆ ಅಲ್ವಾ. ಅದನ್ನು ನೀವು ಎಷ್ಟೇ ಬಂದ್ರೂ ಓಡಿಸ್ತೀರ, ಅದರಿಂದ ಯಾವುದೇ ಥರ ಉಪಯೋಗ ಇಲ್ಲ. ಅದೇ ನೀವು ಜೇನು ಹುಳ ಆಗಿರ್ಬೇಕಂತ. ಜೇನು ಹುಳ ಏನು ಮಾಡುತ್ತೆ, ಎಲ್ಲ ಹೂಗಳಲ್ಲಿ ಬಂದು ಕೂತ್ಕೊಂಡು ಅದ್ರ ಮಕರಂದನ ಹೀರ್ಬಿಟ್ಟು ಅದನ್ನು ಬಂದುಬಿಟ್ಟು ಒಂದು ಗೂಡು ಕಟ್ಟಿ ಜೇನನ್ನು
ಇದನ್ನು ಮಾಡಿ ಜೇನುಗೂಡನ್ನು ಮಾಡಿ ಆ ಜೇನುಗೂಡಿಂದ ಆ ಜೇನಿಂದ ಎಷ್ಟೋ ಲಾಭಗಳಿರುತ್ತೆ ಎಲ್ಲರಿಗೂ ಅಲ್ವಾ. ಆ ಥರ ಒಂದು ನೀವು ಆಗಬೇಕೇ ಹೊರತು ನೀವು ನೊಣ ಆಗಬಾರ್ದಂತೆ. ಸೊ ಹಾಗಾಗಿ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಒಳ್ಳೆತನದಿಂದನೇ ಇರಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಿದ್ರೆ ಮಾತ್ರ ನೀವು ಇದನ್ನು ಮಾಡಿ. ಇಲ್ಲ ನಾನು ಇವತ್ತು 2 ದಿನ ಮಾಡಿದೆ 3ನೇ ದಿನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಹೌದು ಮೇಡಮ್ ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಈ ಸಫಲತೆನ ಕಾಣ್ತಾ ಇಲ್ಲ, ನನಗೇನು ಅಂದ್ಕೊತೀನೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲ್ಲ. ಏನೋ ನೀವು ಬರೆದ್ರಿ, ನೀವು ಮಾಡಿದ್ರಿ, ಆದರೆ ನೀವೇನೋ ಬರಿಬೇಕಲ್ಲ ಅಂತ ಬರಿತೀರ ಹೊರತು ಅದರಿಂದ ಯಾವುದೇ ಥರ ನಿಮಗೆ ನಂಬಿಕೆನೇ ಇರೋದಿಲ್ಲ. ಸುಮ್ಮನೆ ಏನೋ ಕಾಪರೇಟಿಂಗ್ ಬರ್ದಂಗೆ ಬರೆದ್ರೆ ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಏನೂ ಸಹ ಸತ್ವ ಇರೋದಿಲ್ಲ. ಹಾಗಾಗಿ ನೀವು ಅದನ್ನು ಫೀಲ್ ಮಾಡಬೇಕು, ಅದನ್ನು ಯೂನಿವರ್ಸಿಗೆ ನೀವು ಹೇಳ್ಬೇಕು. ನೀವೇನು ಬರೆದಿರ್ತೀರೋ ಅದನ್ನು ಮತ್ತೆ ಓದ್ಬಿಟ್ಟು ಯೂನಿವರ್ಸಿಗೆ ಹೇಳಿ ಫೀಲ್ ಮಾಡಿಬಿಟ್ಟು ಅದನ್ನು ಡೈರಿನ ಮುಚ್ಚಿಡಬೇಕು. ನೀವೆಲ್ಲೋ ಬರೆದ್ರಿ, ಎಲ್ಲೋ ಇದು ಮಾಡಿದ್ರಿ, ಆಮೇಲೆ ಮೇಡಮ್ ಇದೆಲ್ಲ ಬರ್ದಾದ್ಮೇಲೆ ಆ ಬುಕ್ಕನ್ನಾಗಲಿ ಇದಾಗಲಿ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ಅದನ್ನೇನು ಮಾಡಬೇಡಿ, ಒಂದು ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಅದನ್ನು ರಿಸರ್ವ್ ಮಾಡಿ ಇಟ್ಕೊಂಡ್ರೂ ತುಂಬ ಒಳ್ಳೆಯದೇ, ಏನೂ ಆಗಲ್ಲ. ಯಾಕಂದರೆ ಹೇಳಿದ್ರೆ ಇಷ್ಟೊಂದೆಲ್ಲ ನಿಮಗೆ ಯೂನಿವರ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಯೂನಿವರ್ಸ್ ಏನೇನೆಲ್ಲ ಮಾಡ್ತು ಅಂತ ಹೇಳ್ಬಿಟ್ಟು ನಾಳೆ ದಿನ ನಿಮಗೆ ಗೊತ್ತಾಗಬೇಕಲ್ಲ. ನೀವೇನೇನೆಲ್ಲ ನೀವು ಎಷ್ಟೊಂದು 5 ವರ್ಷ ಬಿಟ್ಟು ಮೇಲೂ ನೀವು ಅದು ಡೈರಿ ತೆಗೆದು ನೋಡಿದ್ರೆ ನಾನು ಇದನ್ನೆಲ್ಲ ಕೇಳ್ಕೊಂಡಿದ್ದೆ, ಇದೆಲ್ಲ ನನ್ನ ಜೀವನದಲ್ಲಿ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಮತ್ತೆ ಧನ್ಯವಾದಗಳನ್ನೆಲ್ಲ ಹೇಳ್ತಾ ಇರ್ತೀರ ಅಲ್ವಾ. ಸೊ ಹಾಗಾಗಿ ಮೇಲೂ ಸಹ ಎಲ್ಲರಿಗೂ ಧನ್ಯವಾದ ಅಂದರೆ ಯೂನಿವರ್ಸಿಗೆ ಹೇಳಿ. ನಿಮಗೆ ಕುಡಿಯೋ ನೀರು ಸಿಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ನಿಮಗೆ ಗಾಳಿ ಸಿಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್. ನೀವು ನನಗೆ ಒಳ್ಳೆ ಗಾಳಿನ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಯೂನಿವರ್ಸ್. ಒಳ್ಳೆ ಬೆಳಕು ಸಿಗ್ತಾ ಇದೆ ಅಲ್ವಾ ನಿಮಗೆ. ಇದಕ್ಕೆಲ್ಲ ಯಾವುದೇ ಥರ ಯೂನಿವರ್ಸ್ ನಿಮ್ಮ ಹತ್ರ ದುಡ್ಡು ಇಸ್ಕೊತಿಲ್ಲ ಅಲ್ವಾ. ಸೊ ಹಾಗಾಗಿ ಇದು ಯೂನಿವರ್ಸ್ ಇದೆ ಅಂತ ಹೇಳಿದರೆ ಅದೇ ದೇವರು. ನೀವು ಏನು ಪಾಸಿಟಿವ್ ಯೋಚನೆ ಮಾಡ್ತೀರೋ ಅದೇ ದೇವರು. ನಿಮ್ಮ ಮನಸ್ಸಲ್ಲಿ ನೀವು ದೃಢತೆ ಇಟ್ಕೊಂಡು ನೀವು ಮುಂದೆ ಹೋಗಿದ್ರೆ ಅದೇ ದೇವರು ಗೆಳೆಯರೆ. ಸೊ ಹಾಗಾಗಿ ನೀವು ಆದಷ್ಟು ಪಾಸಿಟಿವ್ ಆಗೇ ಇರಿ, ಪಾಸಿಟಿವ್ ಥಿಂಕಿಂಗೇ ಮಾಡಿ. ಯೋಚನೆ ಮಾಡಿಬಿಡಿ. 21 ದಿನಗಳ ಕಾಲ ನೀವು ಸತತವಾಗಿ ಬರೆಯೋದಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನನ್ನು ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ನಾನು ಹೇಳಿರುವ ಮಾಹಿತಿಗಳು ಇಷ್ಟ ಆಗಿದ್ದರೆ ಅಥವಾ ನಿಮ್ಮ ಅನುಭವ ಏನಾದರೂ ನೀವು ಮಾಡಿ ನಿಮಗೆ ಈ ಅನುಭವ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿನೂ ತಿಳಿಸಿ. ನಿಮ್ಮ ಅನುಭವನ ನಾನು ಸಹ ತಿಳ್ಕೊತೀನಿ. ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ನಾನೇನು ಹೇಳಿದ್ದೀನೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಸಹ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.